ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಜನರ ಆರೋಗ್ಯ ಮತ್ತು ಜೀವದೊಂದಿಗೆ ಚೆಲ್ಲಾಟವಾಡುತ್ತಿರುವ 187 ಕೋಟಿ ಮೌಲ್ಯದ ನಕಲಿ ಔಷಧ ಜಾಲದ ವಿರುದ್ಧ ಕೂಡ್ಲಿಗಿ ಕ್ಷೇತ್ರದ ಮಾನ್ಯ ಶಾಸಕರು ಆದ ಡಾ ಶ್ರೀನಿವಾಸ್ ಎಂಟಿ ಅವರು ವಿಧಾನಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೂನ್ಯ ವೇಳೆಯ ಸಾರ್ವಜನಿಕ ಮಹತ್ವದ ವಿಷಯದಡಿ ವಿಷಯ ಪ್ರಸ್ತಾಪಿಸಿದ ಶಾಸಕರು, ನಕಲಿ ಬಟ್ಟೆ, ಚಪ್ಪಲಿ, ಶೂಗಳನ್ನು ನೋಡಿದ್ದೀವಿ. ಆದರೆ ಬಹುರಾಷ್ಟೀಯ ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಗಳನ್ನು ತಯಾರಿಸಿ ಜನರಿಗೆ ಮಾರಾಟ ಮಾಡುತ್ತಿರುವುದು ಅತ್ಯಂತ ಘೋರ ಅಪರಾಧ. 187 ಕೋಟಿ ಮೌಲ್ಯದ ನಕಲಿ ಔಷಧ ಪತ್ತೆಯಾಗಿರುವುದು ಸಾಮಾನ್ಯ ಪ್ರಕರಣವಲ್ಲ. ಇದರ ಹಿಂದೆ ದೊಡ್ಡ ಮಾಫಿಯಾ ಜಾಲ ಇದೆ. ಅದರ ಮೂಲವನ್ನ ಪತ್ತೆ ಹಚ್ಚಿ ಬೇರು ಸಹಿತ ಕಿತ್ತೊಗೆಯಬೇಕು ಅಂತ ಸರ್ಕಾರಕ್ಕೆ ಶಾಸಕರು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ರೋಗಿಗಳು ವೈದ್ಯರನ್ನ ದೇವರು ಅಂತ ನಂಬಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ನಕಲಿ ಔಷಧಗಳ ಮೂಲಕ ಆ ನಂಬಿಕೆಗೆ ದ್ರೋಹವಾಗ್ತಾ ಇದೆ. ಇಂತಹ ದಂಧೆಯಿಂದ ರೋಗಿಗಳ ಬದುಕಿಗೆ ಅಪಾಯವಾಗೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇರುವ ವೈದ್ಯ ಸಮುದಾಯದ ಮೇಲೂ ಕೂಡ ಅನುಮಾನ ಮೂಡುವಂತಾಗಿದೆ ಅಂತ ಹೇಳಿದ್ರು. ನಕಲಿ ಔಷಧ ದಂಧೆ ರಾಜ್ಯಕ್ಕೆ ಮಾತ್ರ ಸೀಮಿತವಾದ ಸಮಸ್ಯೆಯಲ್ಲ. ಇದು ದೇಶದ ಜನರ ಆರೋಗ್ಯಕ್ಕೆ ಸವಾಲಾಗಿರುವ ಅಂತರ್ ರಾಷ್ಟೀಯ ಮಟ್ಟದ ಮಾಫಿಯಾ ಅಂತ ಬಣ್ಣಿಸಿದ ಡಾ ಶ್ರೀನಿವಾಸ್ ಎಂಟಿ, ಪ್ರಕರಣವನ್ನ ಕೇವಲ ಎಸ್ಐಟಿ ತನಿಖೆಗೆ ಸೀಮಿತಗೊಳಿಸದೆ ಕೇಂದ್ರ ಸರ್ಕಾರದ ಮಧ್ಯ ಪ್ರವೇಶಿಸಿ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಂತಹ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಯಾವುದೇ ರಾಜಿ ಮಾಡಿಕೊಳ್ಳದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಜನರ ಜೀವದೊಂದಿಗೆ ಆಟವಾಡುವ ಇಂತಹ ದೇಶದ್ರೋಹಿಗಳನ್ನ ಕೇವಲ ಕಠಿಣ ಶಿಕ್ಷೆಗೆ ಗುರಿಪಡಿಸುವುದು ಸಾಲಲ್ಲ. ಇಂತಹ ಘೋರ ಕೃತ್ಯ ಎಸಗುವವರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಶಾಸಕರು ಸದನದಲ್ಲಿ ಖಡಕ್ ಒತ್ತಾಯಿಸಿದ್ದಾರೆ. ನಕಲಿ ಔಷಧ ಜಾಲವನ್ನ ಪತ್ತೆ ಹಚ್ಚಿ ಕಪ್ಪು ಪಟ್ಟಿಗೆ ಸೇರಿಸೋದ್ರ ಮೂಲಕ ಮಹತ್ವದ ಕ್ರಮ ಕೈಗೊಂಡಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆದ ಯುಟಿ ಖಾದರ್ ಅವರಿಗೆ ಡಾ ಶ್ರೀನಿವಾಸ್ ಎಂಟಿ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಜನರ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಔಷಧದ ಹೆಸರಲ್ಲಿ ನಡೆಯುವ ಮಾಫಿಯಾಕ್ಕೆ ಸಂಪೂರ್ಣ ಕಡಿವಾಣ ಹಾಕಿ ರೋಗಿಗಳ ಜೀವವನ್ನ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಬೇಕು ಅಂತ ರಾಜಕೀಯ ಬದ್ಧತೆಯಿಂದ ಧ್ವನಿಯನ್ನ ಡಾ ಶ್ರೀನಿವಾಸ್ ಎಂಟಿ ಅವರು ವಿಧಾನಸಭೆಯ 16ನೇ ಅಧಿವೇಶನದಲ್ಲಿ ಮೊಳಗಿಸಿದ್ದಾರೆ. ವರದಿಗೆ ತಿಪ್ಪೇಸ್ವಾಮಿ ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಅಧ್ಯಕ್ಷರೇ, ನಿಮ್ಗೆಲ್ಲ ಗೊತ್ತಿದೆ. ಈಗ ಈ ನಕಲಿ ದಂಧೆ ಅನ್ನೋದು ಎಲ್ಲಾ ಇದರಲ್ಲಿ ಇದೆ. ನಕಲಿ ಚಪ್ಪಲಿಗೆ ನೋಡಿದಿರಿ, ನಕಲಿ ಶೂ ನೋಡಿದಿರಿ, ನಕಲಿ ಬ್ರಾಂಡೆಡ್ ಬಟ್ಟೆಗಳು ನೋಡ್ಬೋದು. ಎಲ್ಲದನ್ನೂ ಒಂದು ರೀತಿ ಸಮಾಜ ಒಪ್ಕೊಂಡಿದೆ. ಆದ್ರೆ ನಕಲಿ ಔಷಧಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಸಮಾಜದಲ್ಲಿ ಒಪ್ಕೊಳ್ಳುವಂತದಲ್ಲ. ಯಾಕೆಂತಂದ್ರೆ ಜನಗಳ ಜೀವನ ಜೊತೆ ಆಟಾಡಂತ ಒಂದು ಈ ದುಷ್ಕೃತ್ಯನ ನಾವೆಲ್ಲರೂ ಕಠಿಣ ಪದಗಳಲ್ಲಿ ಖಂಡಿಸಬೇಕು. ನಿಜವಾಗ್ಲೂ ಇವತ್ತು ನಾನು ನಮ್ಮ ಆರೋಗ್ಯ ಸಚಿವರಿಗೆ ತುಂಬ ಧನ್ಯವಾದಗಳು ತಿಳಿಸ್ತೀನಿ. ಇದು ಒಂದು ದೊಡ್ಡ ಮಾಫಿಯಾ. ಇಂಥ ಒಂದು ಮಾಫಿಯಾನ ಮಟ್ಟೆ ಹಾಕ್ಬೇಕಂತ ಹೇಳ್ಬಿಟ್ಟು ಮಾನ್ಯ ಸಚಿವರು ಇದನ್ನ ರೈಡ್ ಮಾಡಿಸಿ, ಮೊನ್ನೆ ಬಿಡದಿಲ್ಲಿರ್ತಕ್ಕಂತ ಒಂದು ಫಾರ್ಮ್ ಹೌಸ್ ಅಲ್ಲಿ ರೈಡ್ ಮಾಡಿಸಿ ಸುಮಾರು 187 ಕೋಟಿಯಷ್ಟು ನಕಲಿ ಔಷಧಿಗಳನ್ನ ಇವತ್ತು ವಶಪಡಿಸಿಕೊಂಡಿದ್ದಾರೆ. ಇದು ಬರೀ ಒಂದು ರಾಜ್ಯಕ್ಕೆ ಬೆಂಗಳೂರು ಸೀಮಿತ ಆಗಿರೋದಲ್ಲ ಮಾನ್ಯ ಅಧ್ಯಕ್ಷರೇ, ಇದು ದೇಶಾದ್ಯಂತ ಹರಡಿರುವ ಒಂದು ದೊಡ್ಡ ಜಾಲ. ಇದು ಒಂದು ಪ್ರತಿಷ್ಠಿತ ಕಂಪನಿಗಳ ಹೆಸರುಗಳಲ್ಲಿ ಇವತ್ತು ನಕಲಿ ಜಾಲ ಮಾಡಂತದ್ದು. ನಿಜವಾಗ್ಲೂ ಒಂದು ಪೇಷಂಟ್ಸ್ ಡಾಕ್ಟರ್ನ ದೇವರಂತ ನಂಬ್ಕೊಂಡು ಇವತ್ತು ಹಾಸ್ಪಿಟಲ್ಗಳಿಗೆ ಹೋಗಿ ಒಂದು ಒಳ್ಳೆ ಔಷಧಿ ಸಿಗ್ತದೆ, ಒಳ್ಳೆ ಚಿಕಿತ್ಸೆ ಹೋಗ್ತಾರೆ. ಆದ್ರೆ ಇಂಥ ಒಂದು ದುರುಳರಿಂದ, ಇಂಥ ಒಂದು ದುಷ್ಟರಿಂದ ಇವತ್ತು ನಕಲಿ ಔಷಧಿಗಳು ಎಲ್ಲಾ ಆಸ್ಪತ್ರೆಗಳಲ್ಲೂ ಸಿಗಂತ ಕೆಲಸ ಆಗಿ ಇದು ನಿಜವಾಗ್ಲೂ ನಂಬಿಕೆಗೆ ದ್ರೋಹ ಆಗಿದೆ. ಇವತ್ತು ನನ್ನಂತ ಒಬ್ಬ ಕಷ್ಟಪಟ್ಟು ಒಂದು ವೈದ್ಯಕೀಯ ಪಡೆದಿರಂತ, ತುಂಬಾ ಕಷ್ಟಪಟ್ಟು ಪಡೆದಿರಂತ ಯಾಕಂದ್ರೆ ಇದು ವೈದ್ಯರ ಮೇಲೆ ಕೂಡ ಆರೋಪ ಬರ್ತದೆ. ಇದು ನಮ್ಗೆಲ್ಲ ತುಂಬಾ ಮುಜುಗರ ತರಂತ ಕೆಲಸ ಆಗಿದೆ. ಇದ್ರ ಬಗ್ಗೆ ನಾವು ಇದು ಬರೀ ಎಸ್ಐಟಿ ತನಿಖೆ ಆಗೋದಾಗಲ್ಲ. ನಾವು ಕೇಂದ್ರ ಸರ್ಕಾರ ಕೂಡ ಕಠಿಣ ಪದಗಳಲ್ಲಿ ನಾವು ಒತ್ತಾಯ ಮಾಡಿ ಇದನ್ನ ಸಿಬಿಐ ತನಿಖೆಗೊಳಿಸಬೇಕು. ನಕಲಿ ಜಾಲ, ಈ ಔಷಧಿ ಜಾಲ, ಡ್ರಗ್ಸ್ ದಂಧೆಯನ್ನ ಸಂಪೂರ್ಣವಾಗಿ ಮಟ್ಟ ಹಾಕಬೇಕು. ಮತ್ತೆ ಇವ್ರಿಗೆ ಬರೇ ಶಿಕ್ಷೆ ಕೊಟ್ಟರೆ ಸಾಕಾಗಲ್ಲ, ಇಂಥ ಒಂದು ದ್ರೋಹಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಕೂಡ ಒತ್ತಾಯ ಮಾಡ್ತೀನಿ. ನಿಜವಾಗ್ಲೂ ಇದು ಬಹಳ ವೇದನೀಯ. ಇಂಥ ಒಂದು ಜನಗಳ ನಂಬಿಕೆಗಳ ಜೊತೆ ಆಟ ಆಡ್ತಾ ಇರತಕ್ಕಂತ ಇಂಥ ದುಷ್ಟರನ್ನ ನಾವೆಲ್ಲ ಸೇರಿ ಮಟ್ಟ ಹಾಕ್ಬೇಕಾಗಿದೆ. ನಾವೆಲ್ಲ ನಮ್ಮೆಲ್ಲ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರನ್ನು ಎಲ್ಲ ಸದಸ್ಯರು ಕಳಕಳಿ ಮನವಿ ಮಾಡ್ತೀವಿ.
ಇವತ್ತು ನಮ್ಮ ಸರ್ಕಾರ ಅತ್ಯಂತ ದೃಢ ಹೆಜ್ಜೆ ಇಟ್ಟಿದೆ. ಈ ನಕಲಿ ದಂಧೆನ ಇದು ದೊಡ್ಡ ದಂಧೆ ಜಾಲ, ಇದಕ್ಕೆ ಒಂದು ಎಲ್ಲ ರೈಡ್ ಮಾಡಿದ್ರು. ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು, ನಮ್ಮ ಸರ್ಕಾರದ ಜೊತೆ ಅಂತೇಳಿ ಮನವಿ ಮಾಡ್ತಾ ಅವಕಾಶ